ಮತ್ತೊಮ್ಮೆ ಕರಳು ಹಿಂಡುವ ಕಥೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನ್ಯೂರೋಜೆನಿಕ್ ಬ್ಲಾಡರ್ ಎನ್ನುವಂತಹ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ಮಗು ಇದೆ ನಮ್ಮ ಜೊತೆಗೆ. ಮಗುವಿನ ತಂದೆ ತಾಯಿ ಇದ್ದಾರೆ, ಜೊತೆಗೆ ಡಾಕ್ಟರ್ ಎಚ್ ಕೆ ನಾಗರಾಜ್ ಅವರಿದ್ದಾರೆ, MS ರಾಮಯ್ಯ ಆಸ್ಪತ್ರೆಯ ಡಾಕ್ಟರ್ ಇದ್ದಾರೆ, ಜೊತೆಗೆ ಶ್ರೀಧರ್ ಅವರೇ. ನಿಜಕ್ಕೂ ನೀವೇ ನೋಡ್ತಾ ಇದ್ರಿ, MS ರಾಮಯ್ಯ ಆಸ್ಪತ್ರೆ ಉಪಾಧ್ಯಕ್ಷರಾಗಿರುವಂತಹ ಸೀತಾರಾಮ್ ಅವರು ನಮ್ಮ ಜೊತೆ ಮಾತಾಡಿದ್ರು. ಅವರು ವಿಧಾನ ಪರಿಷತ್ ಸದಸ್ಯರು. ಬಹಳಷ್ಟು ಅಂದರೆ ಬಡವರಿಗೆ ಬಹಳಷ್ಟು ಸ್ಪಂದಿಸುವಂಥವ್ರವರು. ಯಾವಾಗಲೂ ಕೂಡ ಬಡವರ ಈ ರೀತಿ ನೀವೇ ನೋಡಿ, ಈಗ ನಿಮ್ದು ಯಾವ ರೀತಿ ಸಮಸ್ಯೆ ಇದೆ, ನಿಮಗೆ ಖರ್ಚು ವೆಚ್ಚ ಭರಿಸೋದಕ್ಕೆ ಶಕ್ತಿ ಇಲ್ಲ, ಅಂಥವರಿಗೆ ಯಾವಾಗಲೂ ಮುಂದೆ ಬರ್ತಾರೆ ಸಹಾಯ ಮಾಡೋದಕ್ಕೆ. ಈಗಲೇ ಹೇಳಿದ್ರು ನಮ್ಮ ಜೊತೆ ಮಾತಾಡ್ತಾ ಸೀತಾರಾಮ್ ಅವರು, ನಿಮ್ಮ ಮಗುವಿನ ಸಂಪೂರ್ಣ ಚಿಕಿತ್ಸೆ ವೆಚ್ಚ ಕೂಡ ನಾವು ಭರಿಸ್ತೀವಿ, ಫ್ರೀಯಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಆ ಥರ ಬಂದರೆ ಮೇಡಮ್ ನಾನು ದಯವಿಟ್ಟು ಸ್ವೀಕರಿಸ್ತೀನಿ. ನನ್ನ ದೇವ್ರು ಬಂದಂಗೆ ಅವರು, ನನಗೆ ನನ್ನ ಮಗು ಪಾಲ್ಗೆ ದೇವ್ರು ಇದ್ದಂಗೆ ಅವರು. ಇಷ್ಟೆಲ್ಲ ನಾನು ಓಡಾಡೋ ಪ್ರಕಾರ ಯಾವ ಡಾಕ್ಟ್ರು ಇದು ಮಾಡಲಿಲ್ಲ ನನಗೆ. ಬಟ್ ಅವ್ರು ನನ್ನ ಮಗು ಹಿಂಗೆ ಮಾಡ್ತೀನಿ ಅಂದರೆ ಅದಕ್ಕಿಂತ ನನ್ನ ಭಾಗ್ಯ ಯಾವುದೂ ಇಲ್ಲ. ಅಂಥವ್ರು ನನಗೆ ಯಾರು ಮುಂದೆ ಬರ್ತಾಯಿಲ್ಲ. ಈಗ ಸರ್ ಬಂದಿದ್ದಾರೆ, ಈಗ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಹಾಗಾಗಿ ನಾನು ಏನು ಮಾಡೋ ಪರಿಸ್ಥಿತಿ ಎಲ್ಲ ಕಳ್ಕೊಂಬಿಟ್ಟಿದ್ದೀನಿ. ಈಗ ಕಳ್ಕೊಂಡು ರೋಡಿಗೆ ನಿಂತುಬಿಟ್ಟಿದ್ದೀನಿ ಇವತ್ತು. ಹಾಗಾಗಿ ನೀವು ಬಂದಿದ್ದೀರಾ ಇವತ್ತು ನನಗೋಸ್ಕರ, ನಮ್ಮ ಮಗುಗೋಸ್ಕರ. ನಮ್ಮ ಮಗು ಉಳಿಸೋದಲ್ಲ ನಿಮ್ಮ ಕೈಲಿದೆ ಸರ್. ಏನು ಹೇಳ್ತೀರಿ ಡಾಕ್ಟರ್? ನಿಜಕ್ಕೂ ಅಂದರೆ ಯಾವಾಗಲೂ ಕೂಡ MS ರಾಮಯ್ಯ ಆಸ್ಪತ್ರೆ ನಾವು ಕೂಡ ಸಾಕಷ್ಟು ಬಾರಿ ನೋಡಿದ್ದೀವಿ. ಬಡವರಿಗೆ ಈ ರೀತಿ ಸಮಸ್ಯೆಗಳಿದ್ರೆ ಮೊದಲು ಮುಂದೆ ನಿಲ್ಲೋದೇ MS ರಾಮಯ್ಯ ಆಸ್ಪತ್ರೆ. ಸೀತಾರಾಮ್ ಅವರು ಕೂಡ ಬಹಳಷ್ಟು ಸಹಾಯ ಮಾಡ್ತಾನೆ ಬಂದಂಥವ್ರು ಪ್ರತಿ ಬಾರಿಯೂ ಕೂಡ. ಏನು ಹೇಳ್ತೀರಿ? ಥ್ಯಾಂಕ್ ಯು. ಅಲ್ಲ, ನಿಮಗೆ ಅದು ಹೋಗಿದೆಯಲ್ಲ, ತುಂಬ ಸಂತೋಷ. ಅಲ್ಲ, ಇದು ನಾನೇನು ಜಂಬಕ್ಕೇನು ಹೇಳ್ಕೊಳ್ತಾ ಇಲ್ಲ. ಆದರೆ ಈ ಸಂಸ್ಥೆ ಮಾಡ್ತಾ ಇರೋಂಥದ್ದು, ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಓದಿ, ವಿಕ್ಟೋರಿಯಾ ಆಸ್ಪತ್ರೆ, ಬೌರಿಂಗ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ನಾನು ಬಂದವನು. ಸೆಂಟ್ ಜಾನ್ ಆಸ್ಪತ್ರೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ 8 ವರ್ಷ. ನಾನು ನೋಡಿದ್ದೀನಿ ಎಲ್ಲರ ಬಣ್ಣಗಳು, ಬಂಡವಾಳಗಳೆಲ್ಲ ನೋಡಿದ್ದೀನಿ. ಆದರೆ ಈ ಸಂಸ್ಥೆ ಅಷ್ಟು ಉದಾರವಾಗಿ, ಧಾರಾಳವಾಗಿ ಯಾರಿಗೆ ಕಷ್ಟ ಇದೆ ಅಂಥವ್ರಿಗೆ ಸಹಾಯ ಮಾಡೋಂಥ ಸಂಸ್ಥೆನ ನಾನು ಇನ್ನೆಲ್ಲೂ ನೋಡಿಲ್ಲ, ಇಲ್ಲಿವರೆಗೂ ನೋಡಿಲ್ಲ. ನಾನು ಆಲ್ ಇಂಡಿಯಾದಲ್ಲಿ ನಾವೆಲ್ಲ ಹೋಗ್ತಾ ಇರುವಾಗ ನಾವು ಇದನ್ನು ಹೇಳಿದ್ರೇ, ಇದೊಂದೇ ಅಲ್ಲ, ಬೇರೆ ಈ ಪ್ರಾಸ್ಟೇಟ್ ಆಪ್ರೇಷನ್ಸ್ನ ಲ್ಯಾಪ್ರಾಸ್ಕೋಪಿಯಲ್ಲಿ ಮಾಡೋಂಥದ್ದನ್ನು ಬೇರೆ ಕಡೆ ಎಲ್ಲ 10 ಲಕ್ಷ ಚಾರ್ಜ್ ಮಾಡ್ತಾರೆ. ಆದರೆ ನಮ್ಮ ಆಸ್ಪತ್ರೆಯಲ್ಲಿ ನಾವು 10,000ಕ್ಕೆ ಮಾಡ್ತೀವಿ. ಸೊ ಅದನ್ನು ಹೇಳಿದ್ರೇ, ಹೌದಾ ಹೇಗೆ ಮಾಡ್ತೀರಿ ನೀವು ಅಂತಾರೆ. ಇದು ಅವ್ರಿಗೆ ಸಲ್ಲಬೇಕಾಗಿರೋದು. GF ಸಂಸ್ಥೆಯ ಡೈರೆಕ್ಟರ್ಸು ಅವರು ಮಾಡ್ತಾ ಇರೋ ಶ್ರಮೆ, ಅಲ್ಲಿ ಒಳಗೇನಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಆ ಧೈರ್ಯ ಕೊಟ್ಟಿದ್ದಾರೆ, ನೀವು ಮಾಡಿ ಬಡವರಿಗೆ ಸಹಾಯ ಮಾಡಿ ಅಂತ ಕೊಟ್ಟಿದ್ದಾರೆ. ನಾನು ಅದೇ ಹೇಳ್ತಾ ಇರೋದು, ಖಂಡಿತವಾಗ್ಲೂ ಇದನ್ನು ನಿಮ್ಗೆ ಸಹಾಯ ಮಾಡ್ತೀವಿ, ನಾವು ಎಷ್ಟೋ ಮಾಡಿದ್ದೀವಿ, ಇದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ನಮ್ಮ ಆಸ್ಪತ್ರೆಗೆ ಬನ್ನಿ ಇನ್ಮೇಲೆ ಅಂತ ನಾನು ಹೇಳ್ತಾ ಇರೋದು. ಖಂಡಿತ. ಕನಕ ಅವರೇ, ಕೊನೆಯದಾಗಿ ಏನು ಹೇಳ್ತೀರಿ ನೀವು? ಮಗುವಿನ ಕಷ್ಟ ನೋಡಿದಿರಿ, ಅಳು ನೋಡಿದಿರಿ, ಈಗ ಫ್ರೀ ಟ್ರೀಟ್ಮೆಂಟ್ ಆಪರೇಷನ್ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ, ಏನು ಹೇಳ್ತೀರಿ ನೀವು ಕೊನೆಯದಾಗಿ? ತುಂಬ ಖುಷಿ ಆಗ್ತಾ ಇದೆ. ನನ್ನ ಮಗುನ ಉಳಿಸ್ಕೊಟ್ರೆ ಅವರೇ ನಮಗೆ, ನಮ್ಮ ಪಾಲಿಗೆ ಅವರೇ ದೇವರು. ಮಗು ಹುಷಾರಾಗಬೇಕು, ಅದೊಂದೇ ನಿಮ್ಗಿರೋದು ಮನಸ್ಸಲ್ಲಿ. ಮಗುವಿನ ಕಷ್ಟ ನೋಡೋದಕ್ಕಾಗಲ್ಲ ಅಲ್ಲ, ಮಗು ಹತ್ರ ಹೇಗಾಗ್ಬೋದು? ಅಳ್ತಾನೆ ಅಂದರೆ ಎಷ್ಟು ಅಳ್ತಾನೆ ಅಂತ, ತುಂಬಾ ಅಳ್ತಾನೆ. ಏನ್ ಕಳ್ತಾ ಇದ್ದಾನೆ, ಅಷ್ಟೊಂದು ಯಾಕೆ ಕಳ್ತಾ ಇದ್ದಾನೆ? ನೋವನ್ ಬಾಕ್ಸರ್ ಯಾರಿಗೂ ಗೊತ್ತಿಲ್ಲ, ಅಕ್ಕಪಕ್ಕ ಇರೋರು ಕೇಳಿದ್ರೆ ಏನ್ ಕೇಳ್ತಾನೆ ಅಂತ ಹೇಳ್ತಾರೆ. ತುಂಬಾ ಆ ಥರ ಇದು ಮಾಡ್ತಾರೆ. ಸಮಾಧಾನ ಮಾಡಕ್ಕೆ ಹೇಗೆ ಸಮಾಧಾನ ಮಾಡ್ತೀರಿ? ಮಗು ಹೊತ್ತಾಗ ನಿಮ್ಗೆ ಏನು ಅನ್ಸುತ್ತೆ, ಹೆಂಗಾಗುತ್ತೆ? ಎಷ್ಟು ಮನ್ಸಿಗೆ ಇದಾಗುತ್ತೆ ಅಂದ್ರೆ ದೇವ್ರ ಈ ಥರ ಎಲ್ಲ ಕೊಟ್ಬಿಟ್ಟು ನಮ್ಗೆ ಅನ್ಬೋದು. ಓಕೆ, ಇಲ್ಲ, ಈಗ ನಿಮಗೆ ಒಂದು ಭರವಸೆ, ಆಶಾಕಿರಣ ಸಿಕ್ಕಿದೆ. ಸೀತಾರಾಮ್ ಅವರು ಹೇಳಿದ್ದಾರೆ, ಸಂಪೂರ್ಣ ನಾವು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ, ಆಪರೇಷನ್ ಮಾಡ್ತೀವಿ ಅಂತ. ಬೇಗ ಮಗು ಗುಣಮುಖವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಎಲ್ರಿಗೂ ಕೂಡ ಇಷ್ಟೊತ್ತು ಮಾತನಾಡಿದ್ದಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನ್ಯೂರೋಜೆನಿಕ್ ಬ್ಲಾಡರ್ ಈ ಶಸ್ತ್ರಚಿಕಿತ್ಸೆಗೆ 3 ರಿಂದ 4 ಲಕ್ಷ ರೂಪಾಯಿ ವೆಚ್ಚ ತಗಲುತ್ತೆ. ಆದರೆ ಈಗಾಗಲೇ ನಮ್ಮ ಜೊತೆ MS ರಾಮಯ್ಯ ಆಸ್ಪತ್ರೆಯ ಉಪಾಧ್ಯಕ್ಷರಾಗಿರುವಂತಹ ಸೀತಾರಾಮ್ ಅವರು ಮಾತನಾಡಿದ್ರು, ವಿಧಾನ ಪರಿಷತ್ ಸದಸ್ಯರು. ಅವರು ಕೂಡ ಈಗಾಗಲೇ ಹೇಳಿದ್ದಾರೆ, ಸಂಪೂರ್ಣ ನಾವು ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಿಕೊಡ್ತೀವಿ ಅಂತ. ಮಗು ಬೇಗ ಆರೋಗ್ಯವಂತವಾಗಲಿ, ಗುಣಮುಖವಾಗಲಿ ಅಂತ ನಾವು ಕೂಡ ಹಾರೈಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.